ಇನ್ನು ನೀಟ್ ಹೋರಾಟಕ್ಕೆ ಮಧ್ಯರಾತ್ರಿ ಸಂದೇಶ ಪರಿಹಾರವಲ್ಲ ಅಂತ ಹೇಳ್ತಿದ್ದಾರೆ. ಮೋದಿ ಸೆಲ್ಫಿ ವಿಡಿಯೋವನ್ನು ಬಿಡುಗಡೆ ಮಾಡಿದ್ರು. ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರ್ತಿದ್ದಾರೆ. ನೀಟ್ ಹೋರಾಟಕ್ಕೆ ಮಧ್ಯರಾತ್ರಿ ಎದ್ದು ಸಂದೇಶವನ್ನ ರವಾನೆ ಮಾಡೋದು ಪರಿಹಾರವಲ್ಲ. ಪ್ರಧಾನಿ ಮೋದಿ ವಿಡಿಯೋಗೆ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರ್ತಿದ್ದಾರೆ. ಪ್ರಸ್ತುತ ಸಂಸತ್ತಿನ ಅಧಿವೇಶನ ನಡೆಯುತ್ತಾ ಇದೆ. ಪ್ರಧಾನಮಂತ್ರಿ ಸದನದಲ್ಲೇ ಹೇಳಿಕೆಯನ್ನ ನೀಡಬೇಕು. ಸಂಸತ್ತಿನ ಹೊರಗೆ ಏಕಪಕ್ಷೀಯ ಮನ್ ಕಿ ಬಾತ್ ಬೇಡ ಅಂತ ಹೇಳ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಈ ಕುರಿತಾಗಿ ಟ್ವೀಟ್ ಅನ್ನು ಮಾಡಿದ್ದಾರೆ, ಕಿಡಿಕಾರ್ತಿದ್ದಾರೆ. ಮಧ್ಯರಾತ್ರಿ ಮೋದಿ ವಿಡಿಯೋ ಬಿಡುಗಡೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಿಡಿಕಾರ್ತಾ ಇರುವಂತದ್ದು. ವೆನ್ ಪಾರ್ಲಿಮೆಂಟ್ ಇಸ್ ಇನ್ ಸೆಷನ್, ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟು ಗಿವ್ ಎ ಸ್ಟೇಟ್ಮೆಂಟ್ ಆನ್ ದಿ ಫ್ಲೋರ್ ಆಫ್ ದ ಪಾರ್ಲಿಮೆಂಟ್, ನಾಟ್ ಮೇಕ್ ಎ ಒನ್ ಸೈಡೆಡ್ ಮನ್ ಕಿ ಬಾತ್ ಔಟ್ಸೈಡ್ ಪಾರ್ಲಿಮೆಂಟ್ ಬೈ ರೆಕಾರ್ಡಿಂಗ್ ಎ ವಿಡಿಯೋ ಲೇಟ್ ಅಟ್ ನೈಟ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಟ್ವೀಟ್ ಅನ್ನು ಮಾಡಿರುವಂತದ್ದು. ಆ ಮುಖಾಂತರ ಮಧ್ಯರಾತ್ರಿ ಎದ್ದು ನೀವು ಒಂದು ವಿಡಿಯೋ ಸಂದೇಶವನ್ನ ರವಾನೆ ಮಾಡಿಬಿಟ್ರೆ ಎಲ್ಲವೂ ಸರಿ ಹೋಗ್ಬಿಡುತ್ತಾ? ಇಷ್ಟು ದಿನ ಬೇಕಾಯ್ತು ಮೌನವನ್ನ ಮುರಿಯೋದಕ್ಕೆ, ಇಷ್ಟು ದಿನ ಬೇಕಾಯ್ತು ಮಾತನಾಡೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವಿದ್ಯಾರ್ಥಿಗಳ ಒಂದು ಪ್ರೊಟೆಸ್ಟ್ ಅನ್ನೋದು ಯಾವಾಗ ಜಾಸ್ತಿ ಆಯಿತು, ಜಂತರ್ ಮಂತರ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತು. ಆ ಸಂದರ್ಭದಲ್ಲಿ ಆ ಪರಿಸ್ಥಿತಿಯನ್ನ ನಿಯಂತ್ರಣ ತರೋದಕ್ಕಾಗೋದಿಲ್ಲ ಅಂತ ಗೊತ್ತಾಯ್ತು. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನವನ್ನ ಮುರಿತಾ ಇದ್ದಾರೆ. ಇನ್ನು ಮೋದಿ ಮಿಡ್ ನೈಟ್ ಮೆಸೇಜ್ಗೆ ರಾಹುಲ್ ಗಾಂಧಿ ಕೂಡ ಕಿಡಿಕಾರ್ತಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದವರಿಗೆ ಶಿಕ್ಷೆ ಆಗಬೇಕು. ವಿದ್ಯಾರ್ಥಿಗಳು ಕೇಳ್ತಿರೋದು ಪ್ರಧಾನ್ ರಾಜೀನಾಮೆ, ನಿಮ್ಮ ಈ ಮಧ್ಯರಾತ್ರಿಯ ವಿಡಿಯೋ ಸಂದೇಶವನ್ನಲ್ಲ. ವಿದ್ಯಾರ್ಥಿಗಳ ಕ್ಷಮೆ ಕೇಳಿ ಪ್ರಧಾನ್ ರಾಜೀನಾಮೆ ಕೊಡ್ಲಿ. ಪ್ರಧಾನಿ ಮೋದಿಗೆ ರಾಹುಲ್ ಗಾಂಧಿ ಟ್ವೀಟ್ ಮುಖಾಂತರ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೇಳ್ತಾ ಇರುವಂತದ್ದು ನಿಮ್ಮ ಈ ಒಂದು ಸಂದೇಶವನ್ನಲ್ಲ. ಮಧ್ಯರಾತ್ರಿ ಎದ್ದು ನೀವು ವಿಡಿಯೋವನ್ನ ಮಾಡ್ತಿರಲ್ಲ, ಈ ಒಂದು ವಿಡಿಯೋವನ್ನ ಕೇಳ್ತಾ ಇಲ್ಲ ವಿದ್ಯಾರ್ಥಿಗಳು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು, ಅಲ್ಲಿವರೆಗೂ ನಾವು ಹೋರಾಟವನ್ನ ಬಿಡೋದಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು. ಅದ್ರ ಬಗ್ಗೆ ಮಾತನಾಡಿ, ಅದ್ರ ಬಗ್ಗೆ ಆಕ್ಷನ್ ಅನ್ನ ತೆಗೆದುಕೊಳ್ಳಿ. ಟ್ವೀಟ್ ಮುಖಾಂತರ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಧ್ಯರಾತ್ರಿಯಲ್ಲಿ ವಿಡಿಯೋ ಮಾಡಿದ್ದಾರೆ. ಜೊತೆಯಲ್ಲಿ ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಅನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಹಲವು ರೀತಿಯಾದಂತಹ ಹೇಳಿಕೆಗಳು ಇದೇ ರೀತಿಯಾಗಿ ಬಂದಿತ್ತು. ಈ ನಿಮ್ಮ ಟ್ವೀಟ್ಗಿಂತ ಬಹಳ ಮುಖ್ಯವಾಗಿ ನಾವು ಒಂದು ಬೇಡಿಕೆಯನ್ನ ಇಟ್ಟಿದ್ದೇವೆ. ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು, ಅಲ್ಲಿವರೆಗೂ ಈ ಹೋರಾಟ ಮುಂದುವರಿಯುತ್ತೆ ಅಂತ. ಅದ್ರ ಬಗ್ಗೆ ಮಾತ್ರ ಮೋದಿ ಅವರು ಟ್ವೀಟ್ ನಲ್ಲೂ ಮಾತನಾಡಿಲ್ಲ. ಈ ಕಡೆನಲ್ಲಿ ಸೆಲ್ಫಿ ವಿಡಿಯೋವನ್ನು ಮಾಡಿದ್ದಾರೆ, ಈ ವಿಡಿಯೋದಲ್ಲೂ ಕೂಡ ಮಾತನಾಡಿಲ್ಲ. ರಾಹುಲ್ ಗಾಂಧಿ ಅವರು ಕಿಡಿಕಾರ್ತಿದ್ದಾರೆ. ಟ್ವೀಟ್ ಹಾಕುವ ಮುಖಾಂತರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೇ ಬಹಳ ಮುಖ್ಯ, ಜೊತೆಯಲ್ಲಿ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಕೂಡ ಅದನ್ನೇ ಅಂತ ರಾಹುಲ್ ಗಾಂಧಿ ಅವರು ಇದೀಗ ಹೇಳಿರುವಂತದ್ದು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದವರಿಗೆ ಶಿಕ್ಷೆ ಆಗ್ಲೇಬೇಕು. ಫಾಸ್ಟ್ ಟ್ರ್ಯಾಕ್ ಗಳನ್ನ ಓಪನ್ ಮಾಡಿದ್ದೀರಾ, ಜೊತೆಯಲ್ಲಿ ಆ ರೀತಿಯಾಗಿ ಹೇಳ್ತಿದ್ದೀರಾ, ಹೊಸ ಕಾನೂನನ್ನ ತರ್ತೀವಿ, ತ್ವರಿತಗತಿಯಲ್ಲಿ ಈ ಒಂದು ತನಿಖೆ ಆಗುತ್ತೆ, ಇದೆಲ್ಲವೂ ಹೇಳ್ತಿದ್ದೀರಾ. ಸರಿ, ಒಪ್ಕೊಳ್ಳೋಣ ಮೋದಿಜಿ. ಆದ್ರೆ ಅದನ್ನ ಹೊರತುಪಡಿಸಿ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಇಟ್ಟಿರುವಂತ ಬೇಡಿಕೆ ಪ್ರಧಾನ್ ಅವರ ರಾಜೀನಾಮೆ. ಅದನ್ನ ಯಾಕೆ ನೀವು ಮಾಡ್ತಾ ಇಲ್ಲ? ಪ್ರಧಾನ್ ಅವರನ್ನ ಉಳಿಸುವಂತ ಕಾರ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗಾದ್ರೆ ಮುಂದಾಗ್ಬಿಟ್ರ? ಅದನ್ನ ಹೊರತುಪಡಿಸಿ ಅವರ ಹೊಣೆಗಾರಿಕೆ ಬೇರೆ ಯಾವುದೂ ಇಲ್ವಾ? ವಿದ್ಯಾರ್ಥಿಗಳು ಸಮಸ್ಯೆಯಿಂದ ಪರಿತಪಿಸ್ತಾ ಇದ್ದಾರೆ. ಅವ್ರಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋರು ಯಾರು? ಅನ್ಯಾಯ ಆಗಿದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಕೂಡ ಇಷ್ಟು ದಿನ ಆದ್ರೂ ಮಾತನಾಡಿರ್ಲಿಲ್ಲ. ಆದ್ರೆ ಯಾವಾಗ ಪರಿಸ್ಥಿತಿ ಬಿಗಡಾಯಿಸ್ತೋ ಆ ಸಂದರ್ಭದಲ್ಲಿ ಮೌನ ಮುರಿಯೋದಕ್ಕೆ ಮುಂದಾಗ್ತಿದ್ದೀರಾ. ಮತ್ತೊಂದ್ ಕಡೆನಲ್ಲಿ ಸೆಷನ್ ಶುರುವಾಗ್ತಾ ಇದೆ, ಆ ಸೆಷನ್ ಕೂಡ ನಡೀತಾ ಇಲ್ಲ. ಇದೀಗ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ಆ ಮಾತಿಗೆ, ಆ ವಿಡಿಯೋ ಸಂದೇಶಕ್ಕೆ मैं जानता हूं कि पेपर लीक ये कोई मामूली विषय नहीं है। लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले 2.5 महीनों में
अनेक विध कदम उठाए गए, गुनहगारों को पकड़ा गया है, वे जेल में पड़े हैं। हमारा सबसे महत्वपूर्ण जिम्मा था कि विद्यार्थियों का एक वर्ष बर्बाद न हो। तत्काल परीक्षाएं लेना बहुत जरूरी था। सरकार ने अभी पूरी शक्ति का उपयोग करके कम से